ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ಆತ್ಮೀಯ ವೀಕ್ಷಕರೇ, ಈ ಹಿಂದೆ ನಾನು ತಮ್ಮ ಮುಂದೆ ಇಸ್ಲಾಂ ಧರ್ಮದ ಮೂಲಭೂತ ವಿಶ್ವಾಸಗಳು ಅನ್ನುವಂತಹ ವಿಷಯದಡಿಯಲ್ಲಿ ಪ್ರವಾದಿಯ ಕೆಲವೊಂದು ವಚನಗಳನ್ನು ತಮ್ಮ ಮುಂದೆ ಇಟ್ಟಿದ್ದೆ. ಆ ವಚನಗಳ ಪೈಕಿ, ಆ ಮೂಲ ವಿಶ್ವಾಸಗಳ ಪೈಕಿ ಒಂದು ಮೂಲ ವಿಶ್ವಾಸ ಈಮಾನ್ ಬಿಲ್ಲಾ, ಅಂದರೆ ಅಲ್ಲಾಹನ ಮೇಲೆ ವಿಶ್ವಾಸವಿರಿಸುವುದು. ಅಂದರೆ ಒಬ್ಬ ವ್ಯಕ್ತಿ ಈ ಭೂಲೋಕದಲ್ಲಿ ಅಲ್ಲಾಹನ ಬಗ್ಗೆ ಇರಿಸುವ ಒಂದು ನಂಬಿಕೆ ಅದೇನೆಂದರೆ, ಅಲ್ಲಾಹನು ಸದಾ ಇರುವವನು, ಅವನಿಗೆ ಯಾವತ್ತೂ ಸಾವು ನೋವು ಇಲ್ಲ, ಮತ್ತು ಈ ಜಗತ್ತನ್ನು ಅವನೇ ಸೃಷ್ಟಿ ಮಾಡಿದ್ದಾನೆ, ಮತ್ತು ಈ ಜಗತ್ತಿನ ವ್ಯವಸ್ಥೆಯು ಸಹ ಅವನೇ ನೋಡಿಕೊಳ್ಳುತ್ತಾನೆ. ಅವನು ಎಲ್ಲ ರೀತಿಯ ಸದ್ಗುಣಗಳನ್ನು ಹೊಂದಿದವನಾಗಿದ್ದಾನೆ. ಹಾಗೂ ಅವನು ಎಲ್ಲ ಒಳಿತುಗಳ ಮೂಲ ಅವನೇ ಆಗಿದ್ದಾನೆ. ಅವನನ್ನು ಹೊರತುಪಡಿಸಿ ಬೇರೆ ಯಾರೂ ಆರಾಧ್ಯರಿಲ್ಲ. ಅವನು ನೈಜ ಆರಾಧ್ಯನೂ ಆಗಿದ್ದಾನೆ. ಮತ್ತು ಅವನ ಇಚ್ಛೆಯ ಪ್ರಕಾರ ಈ ಭೂಮಿ, ಈ ಲೋಕ ನಾಶವಾಗಲಿದೆ, ಮತ್ತು ಅವನ ಇಚ್ಛೆಯ ಪ್ರಕಾರ ಮತ್ತೊಮ್ಮೆ ಮನುಷ್ಯರನ್ನು ಎಬ್ಬಿಸಪಡಿಸಲಿಕ್ಕಿದೆ ಎನ್ನುವಂಥದ್ದು ಈ ಮೂಲಭೂತ ವಿಶ್ವಾಸ. ಇದರ ಬಗ್ಗೆ ಈಮಾನ್ ಬಿಲ್ಲಾ ಅಂತ ಇಸ್ಲಾಂ ಧರ್ಮದಲ್ಲಿ ಹೇಳಲಾಗುತ್ತೆ. ಇದಕ್ಕಾಗಿ ನಾನು ತಮ್ಮ ಮುಂದೆ ಪ್ರವಾದಿಯ ಒಂದು ವಚನವನ್ನು ತಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದರಿಂದ ಈ ಸತ್ಯ ವಿಶ್ವಾಸದ ಒಂದು ತಾತ್ಪರ್ಯ ಏನೆಂಬುದು ತಮ್ಮ ಮುಂದೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ನನ್ನ ಒಂದು ಅಭಿಪ್ರಾಯ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅಬುಲ್ ಖೈಸ್ ಗೋತ್ರದ ನಿಯೋಗದೊಂದಿಗೆ ಮಾತನಾಡುವಾಗ ಒಂದು ಪ್ರಶ್ನೆ ಮಾಡುತ್ತಾರೆ. ಓ ಜನರೇ, ಈಮಾನ್ ಬಿಲ್ಲಾ ಅಂದರೆ ಈಮಾನ್ ಎಂದರೆ ಗೊತ್ತಾ ಏನೆಂತು, ಈಮಾನ್ ಎಂದರೆ ಏನು ಅಂತ ಕೇಳ್ತಾರೆ. ಆ ಅಬುಲ್ ಖೈಸ್ ಗೋತ್ರದ ಜನ ಉತ್ತರ ಕೊಡ್ತಾರೆ, ಓ ಪ್ರವಾದಿಗಳೇ, ಅಲ್ಲಾಹನು ಮತ್ತು ಅವನ ಸಂದೇಶವಾಹಕರು ಚೆನ್ನಾಗಿ ಬಲ್ಲರು, ನಮಗೆ ಅದರ ಯಾವುದೇ ಜ್ಞಾನವಿಲ್ಲ ಅಂತ ಅವರು ಹೇಳ್ತಾರೆ. ಆಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅಲ್ಲಾಹನ ಮೇಲೆ ವಿಶ್ವಾಸವಿರಿಸುವುದೆಂದರೆ ಅಲ್ಲಾಹನು ಏಕೈಕನು, ಅವನನ್ನು ಹೊರತುಪಡಿಸಿ ಬೇರೆ ಯಾರೂ ಆರಾಧ್ಯರಿಲ್ಲ, ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಅಲ್ಲಾಹನ ಸಂದೇಶವಾಹಕರೆಂದು ಸಾಕ್ಷ್ಯ ಹೇಳುವುದು. ಜೊತೆಗೆ ನಮಾಜ್ ಸಂಸ್ಥಾಪಿಸುವುದು, ಝಕಾತ್ ಕೊಡುವುದು, ಮತ್ತು ರಮಜಾನ್ ತಿಂಗಳಿನಲ್ಲಿ ಉಪವಾಸ ವ್ರತವನ್ನು ಆಚರಿಸುವುದು. ಆತ್ಮೀಯ ಬಂಧುಗಳೇ, ಈ ಒಂದು ಪ್ರವಾದಿ ವಚನದ ಪ್ರಕಾರ ಒಬ್ಬ ಸತ್ಯ ವಿಶ್ವಾಸಿ ಎಂದರೆ ಒಬ್ಬ ಮೋಮಿನ್, ಇಲ್ಲಿ ಅಲ್ಲಾಹನ ಮೇಲೆ ವಿಶ್ವಾಸವಿರಿಸುವಂಥ ವ್ಯಕ್ತಿ ಯಾರೆಂದರೆ ಅವನು ಅಲ್ಲಾಹನನ್ನು ಏಕೈಕನು ಎಂದು ನಂಬುತ್ತಾನೆ. ಅವನನ್ನು ಹೊರತುಪಡಿಸಿ ಬೇರೆ ಯಾರನ್ನೂ ಆರಾಧ್ಯನೆಂದು ನಂಬುವುದಿಲ್ಲ. ಬಹುದೇವರಾಧನೆಯಿಂದ ಅವನು ತನ್ನನ್ನು ಉಳಿಸಿಕೊಳ್ಳುತ್ತಾನೆ. ಮತ್ತು ಏಕೈಕನಾದ ಅಲ್ಲಾಹನ ಮೇಲೆ ವಿಶ್ವಾಸವಿರಿಸುತ್ತಾ ಅವನು ಕೊಟ್ಟಿರುವಂತಹ ಆಜ್ಞೆಗಳ ಪ್ರಕಾರ ಬದುಕು ಸಾಗಿಸುತ್ತಾನೆ. ಮತ್ತು ತನ್ನ ಬದುಕಿನಲ್ಲಿ ಮಾರ್ಗದರ್ಶಕರಾಗಿ ಪ್ರವಾದಿಯನ್ನು ಸ್ವೀಕಾರ ಮಾಡುತ್ತಾನೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತಂದು ಕೊಟ್ಟಿರುವಂತಹ ಏನೆಲ್ಲ ಜ್ಞಾನವಿದೆ ಅದು ಅಲ್ಲಾಹನ ವತಿಯಿಂದ ಅವತೀರ್ಣವಾಗಿರುವಂಥ ಜ್ಞಾನ ಎಂದು ನಂಬುತ್ತಾ ಅವರು ಹೇಳಿರುವಂತಹ ಮಾತುಗಳನ್ನು ನಂಬಿ ಬದುಕುವಂತಹ ವ್ಯಕ್ತಿ. ಜೊತೆಗೆ ಬದುಕಿನಲ್ಲಿ ಪ್ರತಿದಿನ ಆ ಅಲ್ಲಾಹನ ಸಂಪ್ರೀತಿಗಾಗಿ ಅವನ ಸನ್ನಿಧಿಯಲ್ಲಿ ಅಲ್ಲಾಹನ ಮುಂದೆ ಶಿರಬಾಗುವಂಥ ಕೆಲಸ, ಅದು ನಮಾಜ್ ಸಂಸ್ಥಾಪನೆ. ನಮಾಜ್ ಸಂಸ್ಥಾಪನೆ ಅಂತಂದರೆ ಸಮಯದ ಪಾಲನೆಯೊಂದಿಗೆ, ಪ್ರಜ್ಞೆಯೊಂದಿಗೆ ಮತ್ತು ಶ್ರದ್ಧಾ ಭಕ್ತಿಯಿಂದ ಆಚರಿಸುವಂತಹ ಆರಾಧನಾ ಕ್ರಿಯೆ, ಅದು ನಮಾಜ್. ಅದನ್ನು ಸಂಸ್ಥಾಪನೆ ಎಂದು ಹೇಳಲಾಗಿದೆ. ನಮಾಜ್ ನಿರ್ವಹಿಸುವುದು ಮತ್ತು ಸಂಸ್ಥಾಪನೆ ಮಾಡುವುದು ಎರಡೂ ಇಲ್ಲಿ ನಮಗೆ ಅರ್ಥವಾಗುತ್ತೆ. ಜೊತೆಗೆ ಝಕಾತ್ ಕೊಡುವುದು. ಝಕಾತ್ ಅಂದರೆ ಒಬ್ಬ ಮನುಷ್ಯನಲ್ಲಿ ಅಲ್ಲಾಹನು ನೀಡಿರುವಂಥ ಸಿರಿವಂತಿಕೆ ಮತ್ತು ಸಂಪತ್ತು ಇದ್ದರೆ ಅವನು ಅಲ್ಲಾಹನ ಇಚ್ಛೆಯಂತೆ ಅವನ ಮಾರ್ಗದಲ್ಲಿ ಆ ಸಂಪತ್ತನ್ನು ಖರ್ಚು ಮಾಡುವುದು. ಜೊತೆಗೆ ಅವನಿಗಾಗಿ 1 ತಿಂಗಳ ಕಾಲ ರಮಜಾನ್ ತಿಂಗಳಲ್ಲಿ ಉಪವಾಸ ವ್ರತವನ್ನು ಆಚರಿಸುವುದು, ಅಂದರೆ ರೋಜಾ ಅನ್ನುವಂಥದ್ದು ಆರಾಧನೆ ಮಾಡುವುದು. ಅಲ್ಲಾಹನಿಗಾಗಿ ಅನ್ನ ಪಾನೀಯಗಳಿಂದ ದೂರವಿದ್ದು ಮತ್ತು ಇತರೆ ಇಂಗಿತಗಳಿಂದ ಅಥವಾ ಆಸೆ ಆಕಾಂಕ್ಷೆಗಳಿಂದ ದೂರವಿದ್ದು ಕೇವಲ ಅಲ್ಲಾಹನಿಗಾಗಿ ಆರಾಧನೆ ಮಾಡುವಂಥ
ಒಂದು ಸಮಯವನ್ನು ಕಳೆಯುವಂಥದ್ದು ಅದು ಉಪವಾಸ ವೃತ. ಇದೇ ರೀತಿಯಾಗಿ ನಾವು ನೋಡಬೇಕಾದ್ರೆ ಅಲ್ಲಾಹನ ಮೇಲೆ ವಿಶ್ವಾಸವಿರಿಸಲಿಕ್ಕೆ ಒಬ್ಬ ವ್ಯಕ್ತಿಯ ಲಕ್ಷಣಗಳು ಏನಿರ್ತವೆ ಅಂತೇಳಿ ಕೇಳಿದಾಗ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಗ್ಗೆ ಒಂದು ವರದಿಯಾಗುತ್ತೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಗ್ಗೆ ಹಜರತೆ ಅನಸ್ ರಜಿಯಲ್ಲಾಹು ಅನ್ನುವಂಥ ಒಬ್ಬ ಸಹಾಬಿ ವರದಿ ಮಾಡುತ್ತಾರೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಯಾವಾಗಲೂ ಜನರನ್ನು ಉಪನ್ಯಾಸ ನೀಡುವಾಗ, ಜನರಿಗೆ ಉಪನ್ಯಾಸ ನೀಡುವ ಸಂದರ್ಭದಲ್ಲಿ ಈ ಎರಡು ಮಾತುಗಳನ್ನು ಹೇಳದೇ ಇರುತ್ತಿರಲಿಲ್ಲ. ಯಾವಾಗಲೂ ಈ ಮಾತುಗಳನ್ನು ಹೇಳ್ತಾ ಇದ್ದರು. ಅವೇನೆಂದರೆ ಲಾ ಈಮಾನ ಲಿಮನ್ ಲಾ ಅಮಾನತಲ್ಲಹು, ಲಾ ಈಮಾನ ಲಿಮನ್ ಲಾ ಅಮಾನತಲ್ಲಹು ಒಲ ದೀನ ಲಿಮನ್ ಲಾ ಅಹದಲ್ಲಹು. ಅಂದರೆ ಯಾರ ಹತ್ತಿರ ಅಮಾನತ್ ಇಲ್ಲವೋ ಅವನಲ್ಲಿ ಈಮಾನ್ ಇಲ್ಲ, ಮತ್ತು ಯಾರ ಹತ್ತಿರ ವಚನ ಪಾಲನೆ ಇಲ್ಲವೋ ಅವನಲ್ಲಿ ಧರ್ಮವಿಲ್ಲ ಅಂತೇಳಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಲ್ಲಿ ಹೇಳಿದ್ದಾರೆ. ಪ್ರವಾದಿಯ ಈ ವಚನದ ಇಂಗಿತ ಅರ್ಥ ಮಾಡಿಕೊಳ್ಬೇಕಾದರೆ ಇದು ಅಲ್ಲಾಹನ ವತಿಯಿಂದ, ಅಂದರೆ ಈ ಲೋಕದಲ್ಲಿ ಒಬ್ಬ ಮನುಷ್ಯನ ಮೇಲೆ ಅಲ್ಲಾಹನ ಮತ್ತು ಜನರ ಹಕ್ಕುಗಳು ಇರುತ್ತವೆ. ಈ ಅಲ್ಲಾಹನ ಮತ್ತು ಜನರ ಹಕ್ಕುಗಳನ್ನು ಪೂರೈಸದೇ ಇರುವಂತಹ ವ್ಯಕ್ತಿಯಲ್ಲಿ ಸತ್ಯ ವಿಶ್ವಾಸ ದೃಢವಾಗಿ ಇರಲಿಕ್ಕೆ ಸಾಧ್ಯವಿಲ್ಲ, ಅವನು ಸತ್ಯ ವಿಶ್ವಾಸಿ ಆಗಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿಯಾಗಿ ಒಬ್ಬ ವ್ಯಕ್ತಿ ಯಾವುದಾದ್ರೂ ಒಂದು ಹೊಣೆಯನ್ನು ವಹಿಸುವ ಜವಾಬ್ದಾರಿಯನ್ನು ವಹಿಸಿಕೊಂಡರೆ, ಅದರ ಮೇಲೆ ಯಾವುದಾದ್ರೂ ವಾಗ್ದಾನ ಮಾಡಿದರೆ ಆ ವಾಗ್ದಾನವನ್ನು ಪೂರೈಸುವಂತಹ ವ್ಯಕ್ತಿ ಸತ್ಯ ವಿಶ್ವಾಸಿಯಾಗಿರುತ್ತಾನೆ. ಅಕಸ್ಮಾತಾಗಿ ಅವನು ಆ ವಾಗ್ದಾನಗಳನ್ನು ಪೂರೈಸದೇ ಇದ್ದರೆ ಅವನು ಧಾರ್ಮಿಕ ಸೌಭಾಗ್ಯಗಳಿಂದ ಅವನು ವಂಚಿತರಾಗಿದ್ದಾನೆ ಎಂದು ಇಲ್ಲಿ ಅರ್ಥ. ಯಾವೊಬ್ಬ ವ್ಯಕ್ತಿ ಸತ್ಯ ವಿಶ್ವಾಸಿಯಾಗಿರುತ್ತಾನೆ, ಸತ್ಯ ವಿಶ್ವಾಸವನ್ನು ದೃಢವಾಗಿ ನಂಬುವನಿದ್ದಾನೆ, ಅಂಥ ವ್ಯಕ್ತಿ ಮಾಡಿರುವಂತಹ ಯಾವುದೇ ವಚನವಾಗಲಿ ಅದನ್ನು ಜೀವನ ಪರ್ಯಂತ ಪ್ರಾಮಾಣಿಕತೆಯಿಂದ ಪಾಲನೆ ಮಾಡುತ್ತಾನೆ. ಅದೇ ರೀತಿಯಾಗಿ ಯಾವುದೇ ಒಂದು ವಾಗ್ದಾನ ಮಾಡಿದರೆ ಆ ವಾಗ್ದಾನವನ್ನು ಸಂಪೂರ್ಣವಾಗಿ ಒಂದು ಪ್ರಾಮಾಣಿಕತೆಯಿಂದ ಅದನ್ನು ಪೂರೈಸುತ್ತಾನೆ. ಅಂಥ ವ್ಯಕ್ತಿ ಸತ್ಯ ವಿಶ್ವಾಸಿಯಾಗಿದ್ದಾನೆ ಅನ್ನುವಂಥದ್ದು ಇಲ್ಲಿ ನಮಗೆ ಅರ್ಥ ಆಗುತ್ತೆ. ಒಟ್ಟಾರೆಯಾಗಿ ನಮ್ಮ ಬದುಕಿನಲ್ಲಿ ಪ್ರತಿದಿನ ನಮ್ಮ ಬದುಕಿನಲ್ಲಿ ಇಂತಹ ಸನ್ನಿವೇಶಗಳು ಬರ್ತಾ ಇರ್ತವೆ. ನಾವು ಯಾರಿಗಾದರೂ ವಚನ ಕೊಡ್ತೀವಿ, ಯಾರಿಗಾದರೂ ಒಂದು ವಾಗ್ದಾನ ಮಾಡುತ್ತೇವೆ, ಆ ವಾಗ್ದಾನಗಳನ್ನು ಪೂರೈಸಬೇಕು ಮತ್ತು ಆ ವಚನಗಳನ್ನು ಪಾಲನೆ ಮಾಡಬೇಕು. ಆಗ ಮಾತ್ರ ನಾವು ಸತ್ಯ ವಿಶ್ವಾಸಿಗಳು ಆಗಲಿಕ್ಕೆ ಸಾಧ್ಯ. ಅದಕ್ಕಾಗಿ ಅಲ್ಲಾಹನ ಹಕ್ಕುಗಳು ನಮ್ಮ ಮೇಲಿವೆ ಮತ್ತು ಜನರ ಹಕ್ಕುಗಳು ನಮ್ಮ ಮೇಲಿವೆ. ಅಲ್ಲಾಹನ ಹಕ್ಕುಗಳು ಅವು ಆರಾಧನೆಗಳಾಗಿವೆ, ಜನರ ಹಕ್ಕುಗಳು ನಾವು ಮಾಡಿರುವಂಥವರ ಜೊತೆಗೆ ವ್ಯವಹಾರಗಳಾಗಿವೆ. ಅದಕ್ಕಾಗಿ ನಮ್ಮ ವ್ಯವಹಾರಗಳು ಸದಾ ಒಂದು ಉತ್ತಮ ಮತ್ತು ಒಳ್ಳೆಯ ನಿಟ್ಟಿನಲ್ಲಿ ಮತ್ತು ಸದ್ಗುಣಗಳನ್ನು ಅಳವಡಿಸುವ ಮೂಲಕ ನಮ್ಮ ವಚನಗಳನ್ನು, ನಮ್ಮ ವಾಗ್ದಾನಗಳನ್ನು ನಾವು ಪೂರೈಸಬೇಕು ಅಂತ ಹೇಳ್ತಾ ನನ್ನ 4 ಮಾತುಗಳು ಮುಗಿಸುತ್ತೇನೆ. ವಾಕಿರ್ ದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ.